ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಯಪಡಿಸ್ತೇವೆ. ದೇವರು ಒಳ್ಳೆಯವನಾಗಿದ್ದಾನೆ. ಮತ್ತೊಮ್ಮೆ ಈ ಬುಧವಾರದ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಈ ಪ್ರಾರ್ಥನೆಯನ್ನು ಪ್ರಾರಂಭದ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ ಕರ್ತ, ಈಗಲೂ ಸ್ವಾಮಿ ನಾವು ಪ್ರಾರ್ಥನೆಗೆ ನೆರೆದು ಬಂದಿರುವಾಗ ಪ್ರಾರಂಭದಿಂದ ಅಂತ್ಯದ ತನಕ ನಮ್ಮ ನಡೆಸುವಾತನೇ ಸ್ತೋತ್ರ. ಸ್ವಾಮಿ ಕರ್ತನೇ, ಅನೇಕರು ಆನ್ಲೈನಲ್ಲಿ ಪ್ರಾರ್ಥನೆಗೆ ಜಾಯಿನ್ ಆಗುವಂತೆ ಪವಿತ್ರಾತ್ಮನೇ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಅನೇಕರನ್ನು ಮುಟ್ಟುವುದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಕರ್ತನಿನ ಆತ್ಮನ ಮೂಲಕ ಸ್ವಾಮಿ ಕರ್ತನೆ ಪ್ರಾರ್ಥನೆ ನಡೆಸುವಂಥ ನಮಗೂ ಕರ್ತನೆ ಕೇಳುವಂಥ ಪ್ರತಿಯೊಬ್ಬರಿಗೂ ಸ್ವಾಮಿ ಪ್ರತಿಯೊಬ್ಬರನ್ನು ಕರ್ತನೆ ನೀನು ನಡೆಸಿ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲವನ್ನೂ ನಿನ್ನ ಕೃಪೆಯ ಹಸ್ತಕ್ಕೊಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್ ಆಮೇನ್. ಈಗ ನಾವು ಮೊದಲನೇದಾಗಿ ಕರ್ತನನ್ನು ಆರಾಧನೆ ಮಾಡಿ ನಂತರ ವಾಕ್ಯ ಸಂದೇಶಕ್ಕೆ ನಾವು ಹೋಗೋರಾಗಿರೋಣ. ಮೊದಲು ನಾವು ಕರ್ತನನ್ನು ಸ್ತೋತ್ರ ಮಾಡೋಣ. Bye.
ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಸಮಯ. ಪ್ರತಿ ಬುಧವಾರ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಹಂಚುವರಾಗಿರ್ತಾರೆ. ಇವತ್ತು ಸಹ ಆದರ್ಶ್ ಡ್ಯಾನಿಯಲ್ ದೇವರ ವಾಕ್ಯವನ್ನು ಹಂಚುತ್ತಾರೆ. ನಾವು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿ ಸತ್ಯವನ್ನು ಮತ್ತು ನಾವು ತಿಳಿದುಕೊಳ್ಳೋಣ ಮತ್ತು ದೇವರ ಬಿಡುಗಡೆಯಲ್ಲಿ ನಾವು ನಡೆಯೋರಾಗಿರೋಣ. ಈಗ ಆದರ್ಶಿಗೆ ನಾನು ಸಮಯವನ್ನು ಒಪ್ಪಿಸಿಕೊಡ್ತೇನೆ. Hallelujah. ಹಲ್ಲೆಲೂಯ. I am so happy to be here in this evening. ಈ ಒಂದು ಸಂಜೆ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವುದಕ್ಕೆ ನಾನು ಸಂತೋಷ ಪಡ್ತೇನೆ. Faith cometh by hearing and hearing the word of God. ದೇವರ ವಾಕ್ಯ ಹೇಳ್ತೈತೆ, ನಂಬಿಕೆ ಕೇಳುವುದರಿಂದ, ಕರ್ತನ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದ ಬರುತ್ತದೆ ಎಂಬುದಾಗಿ. Faith is looking the things that are not seen. ನಂಬಿಕೆ ಅಂತ ಹೇಳುವಾಗ ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನು ದೃಷ್ಟಿಸುವಂಥದ್ದಾಗಿದೆ. And believes strongly. ಆ ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನು ದೃಢವಾಗಿ ನಂಬಿರುವಂಥದ್ದಾಗಿದೆ. When God tells something to you, ಏನಾದರೂ ದೇವರು ನಿಮ್ಮ ಸಂಗಡ ಹೇಳುವಂಥದ್ದಾದರೆ, and when you start to believe that, ಆ ದೇವರು ಹೇಳಿರುವಂಥ ಮಾತಾಡಿರುವಂಥ ಸಂಗತಿಯನ್ನು ನೀವು ನಂಬುವಾಗ, and that's when you will get surety of it. ಯಾವಾಗಾದರೆ ದೇವರು ಮಾತಾಡಿರುವ ಮಾತುಗಳನ್ನು ನೀವು ನಂಬಲಿಕ್ಕೆ ಪ್ರಾರಂಭಿಸ್ತೀರೋ ಆಗ ಅದರ ವಿಷಯವಾದ ನಿಶ್ಚಯತೆ ನಿಮ್ಮಲ್ಲಿ ಉಂಟಾಗ್ತದೆ. Today I want to talk about ಈ ದಿನ ನಾನು ಮಾತಾಡಲಿಕ್ಕಿರುವಂಥ ವಿಷಯವೇನೆಂದರೆ the force of faith. ನಂಬಿಕೆಯ ಬಲ. Today I want to talk about the force of faith. ಈ ದಿನ ನಂಬಿಕೆಯ ಬಲ ಎಂಬುದರ ವಿಷಯವಾಗಿ ನಾನು ಮಾತಾಡಲಿಕ್ಕಿದ್ದೇನೆ. The author of Hebrews, ಇಬ್ರಿಯ ಪತ್ರಿಕೆಯನ್ನು ಬರೆದಂಥ ಭಕ್ತನು he firstly talk about what is faith and how faith works. ಈ ಒಂದು 11ನೇ ಅಧ್ಯಾಯದಲ್ಲಿ ಆತನು ಮೊದಲು ನಂಬಿಕೆ ಅಂದರೆ ಏನು ಮತ್ತು ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬಂಥ ಸಂಗತಿಗಳನ್ನು ಆತನು ತಿಳಿಯಪಡಿಸ್ತಾರೆ. The author is the New Testament author, came from Old Testament background. ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಹಳೆಯ ಒಡಂಬಡಿಕೆ ಹಿನ್ನೆಲೆ ಹೊಂದಿರುವಂಥ ಆತನು, ಆದರೆ ಹೊಸ ಒಡಂಬಡಿಕೆಯ ಸೇವಕನಾಗಿದ್ದಾನೆ. He knows the finished work of Jesus Christ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿರುವಂಥ ಕಾರ್ಯದ ವಿಷಯವಾದ ಪ್ರಕಟಣೆ ಈತನಿಗಿತ್ತು. He knows about Jesus is greater than Moses and angels. ಅಷ್ಟು ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲಿ ಕಂಡು ಬರುವಂಥ ಮೋಶೆಗಿಂತಲೂ ಈವನ್ ದೇವದೂತರಿಗಿಂತಲೂ ಕರ್ತನಾದ ಯೇಸು ಕ್ರಿಸ್ತನು ಶ್ರೇಷ್ಠವಾದವನೆಂಬುದಾಗಿ ಆತನು ತಿಳಿದವನಾಗಿದ್ದ. Come on, let us learn about faith is a force. ಬನ್ನಿ ಈಗ ನಾವು ನಂಬಿಕೆ ಒಂದು ಬಲವಾಗಿದೆ ಎಂಬುದರ ಕುರಿತು ನಾವೆಲ್ಲರೂ ತಿಳ್ಕೊಳ್ಳಿಕ್ಕೆ ಹೋಗೋಣ. Faith is a force. ನಂಬಿಕೆ ಎಂಬುದು ಒಂದು ಬಲವಾಗಿದೆ. And God uses that force to create the world. ನಂಬಿಕೆ ಒಂದು ಬಲವಾಗಿದೆ. ಆ ನಂಬಿಕೆಯ ಬಲವನ್ನು ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಲಿಕ್ಕೆ ಉಪಯೋಗಿಸಿರುವಂಥ ಆತನಾಗಿದ್ದಾನೆ. Faith creates everything that you see. ನಾವು ನೋಡುತ್ತಿರುವಂಥ ಕಾಣುತ್ತಿರುವಂಥ ಪ್ರತಿಯೊಂದು ಸಂಗತಿಗಳನ್ನು ಉಂಟು ಮಾಡಿರುವಂಥದ್ದು ನಂಬಿಕೆಯೇ ಆಗಿದೆ. God sent forth His word. ದೇವರು ತನ್ನ ಮಾತನ್ನು ಆತನು ಹೊರಡಿಸಿದ. And that word create the universe. ಆ ಒಂದು ದೇವರ ಮಾತು ಇಡೀ ವಿಶ್ವವನ್ನು ಉಂಟು ಮಾಡಿರುವಂಥದ್ದಾಗಿದೆ. God put faith in His words. ದೇವರು ತನ್ನ ಮಾತಿನಲ್ಲಿ ನಂಬಿಕೆ ಉಳ್ಳಾತನಾಗಿದ್ದಾನೆ. And by that power of faith He created that everything that you see. ನಾವು ನೋಡುತ್ತಿರುವಂಥ ಪ್ರತಿಯೊಂದು ಸಂಗತಿಗಳನ್ನು ದೇವರು ತನ್ನ ಮಾತಿನಲ್ಲಿರುವಂಥ ನಂಬಿಕೆ ಮೂಲಕ ಉಂಟು ಮಾಡಿರುವಂಥ ಆತನಾಗಿದ್ದಾನೆ. Come on, let us turn to Hebrews 11th chapter. ಬನ್ನಿ ನಾವೆಲ್ಲರೂ ಸತ್ಯವೇದವನ್ನು ಇಬ್ರಿಯ ಪತ್ರಿಕೆಯ 11ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 3rd verse. 11ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. By faith we understand that the universe was created by the word of God, so that what is seen was not made out of things that are visible. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು
ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Faith brings everything that you see. ನಾವು ಕಾಣುತ್ತಿರುವಂಥ ಪ್ರತಿ ಸಂಗತಿಗಳನ್ನು ನಂಬಿಕೆಯೇ ತಂದಿರುವಂಥದ್ದಾಗಿದೆ. Faith is the greatest power that you ever think of. ನಾವು ನೋಡ್ತೇವೆ ನಂಬಿಕೆ ಅಂತ ಹೇಳುವಾಗ ಅದು ಅದ್ಭುತವಾದ ಶಕ್ತಿಯಾಗಿದೆ. ಈವನ್ ಅದರ ನಿಮಿತ್ತ ನಮಗೆ ಯೋಚನೆ ಸಹ ಮಾಡಿರಲಿಕ್ಕಿಲ್ಲ. Seen things came from unseen things. ನಾವು ಕಾಣುತ್ತಿರುವಂಥ ಈ ಜಗತ್ತು ಅಥವಾ ಸಂಗತಿಗಳು ಕಾಣದಿರುವ ಲೋಕದಿಂದ ಉಂಟಾಗಿರುವಂಥವಾಗಿವೆ. Seen world is a creation of unseen world. ಕಾಣಿಸುವಂಥ ಈ ಜಗತ್ತು ಕಾಣದಿರುವ ಜಗತ್ತಿನಿಂದ ಉಂಟಾಗಿರುವಂಥದ್ದಾಗಿದೆ. Some people tells that ಕೆಲವರು ಹೀಗೆ ಹೇಳ್ತಾರೆ, how can faith create this big world? ನಂಬಿಕೆಯಿಂದ ಇಷ್ಟು ದೊಡ್ಡ ಜಗತ್ತು ಉಂಟಾಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ. How God can simply talk by faith can create this big world? ದೇವರು ಸುಮ್ಮನೆ ಒಂದು ಮಾತು ಹೇಳಿದಷ್ಟು ಮಾತ್ರಕ್ಕೆ ಇಷ್ಟು ದೊಡ್ಡ ಜಗತ್ತು ವಿಶ್ವವು ಉಂಟಾಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ. God, it is by God speaking through faith this world come. ಆದರೆ ಸತ್ಯವೇದ ಹೇಳ್ತೈತೆ ಈ ಕಾಣಿಸುವಂಥ ಈ ಜಗತ್ತು ಎಲ್ಲ ದೇವರು ನಂಬಿಕೆ ಮೂಲಕ ಮಾತಾಡಿರುವಂಥ ಆತನ ಮಾತಿನ ಶಕ್ತಿಯಿಂದ ಉಂಟಾಗಿದೆ ಎಂಬುದಾಗಿ. Seen things came from the word of God. ಕಾಣಿಸುವಂಥ ಈ ಜಗತ್ತು ದೇವರ ಮಾತಿನ ಮೂಲಕ ಉಂಟಾಗಿದೆ. Let us turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು Exodus ವಿಮೋಚನ ಕಾಂಡ 14ನೇ ಅಧ್ಯಾಯ verse 10 to 14. ವಿಮೋಚನ ಕಾಂಡ 14ನೇ ಅಧ್ಯಾಯ 10ರಿಂದ 14ನೇ ವಚನ ತನಕ ನಾವು ಓದಿಕೊಳ್ಳೋಣ. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದು ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. Amen. ಆಮೆನ್. Here we see that ಇಲ್ಲಿ ನಾವು ಈ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. the people of Israel were concentrating on seen things. ಈ ಇಸ್ರಾಯೇಲರ್ ಎನ್ನುವಂಥ ಈ ಜನಾಂಗ ಕಾಣುವಂಥ ಸಂಗತಿಗಳಿಗೆ ಬಹಳ ಲಕ್ಷ್ಯ ಕೊಟ್ಟಿರುವಂಥವರಾಗಿದ್ದರು. Two people are in the same position. ಇಲ್ಲಿ ಈ ನಾವು ಓದಿರುವಂಥ ಈ ಭಾಗದಲ್ಲಿ ಎರಡು ವಿಧವಾದ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. And the people of Israelites think about seen things. ಇಲ್ಲಿ ಇಸ್ರಾಯೇಲರ ಜನಾಂಗವಿದೆ. ಇವರು ಕಾಣಿಸುವಂಥ ಸಂಗತಿಗಳ ವಿಷಯವಾಗಿ ಬಹಳ ಲಕ್ಷ್ಯವೂ ಆಲೋಚನೆ ಉಳ್ಳವರಾಗಿದ್ದಾರೆ. And here we see that Moses is facing the same difficulty. ಅಲ್ಲಿ ಆ ಇಸ್ರಾಯೇಲರ ಸಂಗಡ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವರ ನಾಯಕನಾದಂಥ ಮೋಶೆ. ಈತನು ಸಹ ಅದೇ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಆತನಾಗಿದ್ದಾನೆ. And see the Moses answer. ಆದರೆ ಮೋಶೆ ಒಂದು ಉತ್ತರವನ್ನು ಅಥವಾ ಮೋಶೆಯ ಒಂದು ಜವಾಬನ್ನು ಇಲ್ಲಿ ನಾವು ನೋಡುವಂಥವರಾಗಿರ್ತೇವೆ. And Moses said to the people, fear not, stand firm and see the salvation of Lord. ಈತನು ಹೇಳ್ತಿದ್ದಾನೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ. Which he will work for you today, for the Egyptians whom you see today, you shall never see again. ಆತನು ನಿಮಗೋಸ್ಕರ ಕಾರ್ಯ ಮಾಡ್ತಾನೆ. ಈ ಹೊತ್ತು ನೀವು ನೋಡುತ್ತಿರುವಂಥ ಐಗುಪ್ತರನ್ನು ಇನ್ನು ಮುಂದೆ ನೀವು ಎಂದಿಗೂ ಕಾಣುವುದಿಲ್ಲ ಎಂಬುದಾಗಿ. On the other side, the people of Israel are seeing the seen things. ಇಲ್ಲಿ ಒಂದು ಕಡೆ ಇಸ್ರಾಯೇಲರ ಜನಾಂಗ ಕಾಣಿಸುವಂಥ ಸಂಗತಿಗಳಿಗೆ ಲಕ್ಷ್ಯ ಕೊಡುವಂಥವರಿದ್ದಾರೆ. The people of Israel are seeing the Pharaoh is
coming back to catch them, to kill them. ಇಲ್ಲಿ ಅವರು ಲಕ್ಷ್ಯ ಕೊಡ್ತಿರುವಂಥ ಕಾಣುವಂಥ ಸಂಗತಿಗಳು ಯಾವುದಂದರೆ ತಮ್ಮ ಹಿಂದೆ ಫರೋನು ಹಿಂದಟ್ಟಿಕೊಂಡು ಬಂದು ಇವರನ್ನು ಕೊಲ್ಲಲಿಕ್ಕೆ ಇದ್ದಾನೆ ಎಂಬುದಾಗಿ. Moses is concentrating ಆಮೆನ್. about unseen things. ಆದರೆ ಇಲ್ಲಿ ಮೋಶೆ ಇದ್ದಾನೆ, ಈತನು ನಾವು ನೋಡ್ತೇವೆ ಕಾಣದಿರುವ ಸಂಗತಿಗಳ ಮೇಲೆ ಆತನು ಲಕ್ಷ್ಯವುಳ್ಳವನಾಗಿದ್ದಾನೆ. Moses is still in front of the Red Sea, even though he is in front of the Red Sea, he is thinking about Canaan land. ಆದರೂ ಇಲ್ಲಿ ನಾವು ನೋಡ್ತೇವೆ ಕೆಂಪು ಸಮುದ್ರ ಎದುರಲ್ಲಿ ಮೋಶೆ ಇಲ್ಲಿ ನಿಂತುಕೊಂಡಿದ್ದಾಗ್ಯೂ ಸಹ ಆತನು ದೇವರು ವಾಗ್ದಾನ ಮಾಡಿರುವಂಥ ಕಾನಾನ್ ದೇಶವನ್ನು ಸ್ವತಂತ್ರ ಮಾಡಿಕೊಳ್ಳುವುದನ್ನು ಆತನ ಎದುರು ನೋಡ್ತಾ ಇದ್ದಾನೆ. Spiritual things are greater than seen things. ನಾವು ನೋಡ್ತೇವೆ ಆತ್ಮೀಕ ಸಂಗತಿಗಳು ಅಂದರೆ ಕಾಣದಿರುವ ಸಂಗತಿಗಳು ಕಾಣುವ ಸಂಗತಿಗಳಿಗಿಂತ ಉನ್ನತವಾಗಿದ್ದಾವೆ. While Pharaoh is coming back, ಇಲ್ಲಿ ನಾವು ನೋಡ್ತೇವೆ ಹಿಂದೆ ಫರೋನ್ ಅವರನ್ನು ಹಿಂದಟ್ಟಿಕೊಂಡು ಬರ್ತಾ ಇದ್ದಾನೆ. the people of Israel are more afraid of Pharaoh. ಅವರನ್ನು ಹಿಂಬಾಲಿಸಿಕೊಂಡು ಬರ್ತಿರುವಂಥ ಫರೋ ಸೈನ್ಯವನ್ನು ಕಂಡು ಇಸ್ರಾಯೇಲರು ಫರೋನ್ ವಿಷಯದಲ್ಲಿ ಬಹಳ ಭಯಗ್ರಸ್ತರಾಗಿದ್ದಾರೆ. The people of Israelites will never think about spiritual things. ಈ ಫರೋ ಸೈನ್ಯಕ್ಕೆ ಹೆದರುತ್ತಿರುವಂಥ ಇಸ್ರಾಯೇಲರು ಎಂದಿಗೂ ಸಹ ಕಾಣದಿರುವ ಆತ್ಮಿಕ ಸಂಗತಿಗಳಿಗೆ ಲಕ್ಷ್ಯ ಕೊಟ್ಟವರಾಗಿರಲಿಲ್ಲ. The people of Israelites were well experienced in imagining. ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ಊಹೆ ಮಾಡಿಕೊಳ್ಳುವಂಥದ್ದನ್ನು ಊಹಿಸುವಂಥ ಒಂದು ಸಂಗತಿಗಳು ಮಾಡುವುದರಲ್ಲಿ ಬಹಳ ಅನುಭವವುಳ್ಳವರಾಗಿದ್ದಾರೆ. They didn't see the unseen things. ಆದರೆ ಅವರು ಕಾಣದಿರುವ ಸಂಗತಿಗಳನ್ನು ಯಾವತ್ತೂ ನೋಡಿದವರವರಲ್ಲ. Moses is really experienced in unseen things. ಆದರೆ ಮೋಶೆಯನ್ನು ನಾವು ಗಮನಿಸುವಂಥದ್ದಾದರೆ ಕಾಣದಿರುವ ಆತ್ಮಿಕ ಲೋಕದ ಸಂಗತಿಗಳನ್ನು ಕಾಣುವುದರಲ್ಲಿ ಆತನು ಬಹಳ ನಿಪುಣನಾಗಿದ್ದಾನೆ. Why Moses is well experienced in unseen things? ಮೋಶೆಯು ಕಾಣದಿರುವ ಜಗತ್ತನ್ನು ಅಥವಾ ಆತ್ಮಿಕ ಸಂಗತಿಗಳನ್ನು ನೋಡುವುದರಲ್ಲಿ ಆತನು ಅನುಭವವುಳ್ಳವನಾಗಿರುವುದಕ್ಕೆ ಕಾರಣವೇನು? Because he took hold of God's word in the Amen. midst of difficult circumstances. ಯಾಕಂದರೆ ಆ ಕಷ್ಟಕರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿಕೊಂಡಿರುವಂಥ ಆತನಾಗಿದ್ದಾನೆ. He think about what he has is greater than what he don't have. ಮೋಶೆಯು ತನಗೆ ಏನು ಕರ್ತನಲ್ಲಿ ಹೊಂದಿಕೊಂಡಿದ್ದಾನೋ ಅದು ತನಗೆ ಲೋಕ ಸಂಬಂಧವಾಗಿ ಏನು ಇಲ್ಲವೋ ಅದಕ್ಕಿಂತ ಕರ್ತನಿಂದ ಹೊಂದಿರುವಂಥ ಸಂಗತಿಗಳು ಶ್ರೇಷ್ಠವಾದ ಉನ್ನತವಾದವೆಂಬುದಾಗಿ ತಿಳಿದವನಾಗಿದ್ದಾನೆ. That makes Moses great. ಈ ಒಂದು ತಿಳುವಳಿಕೆಯೇ ಈ ಒಂದು ಸಂಗತಿಯೇ ಮೋಶೆಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿರುವಂಥದ್ದಾಗಿದೆ. Come on, let us turn to Hebrews. ನಾವೆಲ್ಲರೂ ಸತ್ಯವೇದವನ್ನು ಹಿಬ್ರಿಯ ಪತ್ರಿಕೆಗೆ ನಾವು ತಿರುಗಿಸೋಣ. 11:3. 11ನೇ ಅಧ್ಯಾಯ 3ನೇ ವಚನವನ್ನು ಮತ್ತೊಮ್ಮೆ ನಾವು ಓದೋಣ. By faith we understand that the universe was created by the word of God, so that what is seen was not made out of things that are visible. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Amen. ಆಮೆನ್. When seen things came from unseen things. ಕಾಣದಂಥ ಜಗತ್ತಿನಿಂದ ಕಾಣುವಂಥ ಜಗತ್ತು ಬಂದಿರುವಾಗ God sent forth His word. ನಾವು ನೋಡ್ತೇವೆ ದೇವರು ತನ್ನ ಮಾತನ್ನು ಕಳಿಸಿಕೊಟ್ಟಿದ್ದಾನೆ. And that word created the seen world. ಯಾವಾಗ ಈ ಕಾಣದ ಜಗತ್ತಿನ ಕಾಣುವ ಜಗತ್ತು ಬಂದಿದೆ ಅಂದರೆ ದೇವರು ತನ್ನ ವಾಕ್ಯವನ್ನು ಕಳಿಸಿಕೊಟ್ಟಾಗ ಆ ಮಾತಿನ ಬಲದಿಂದ ಈ ಎಲ್ಲ ಕಾಣುವ ಜಗತ್ತು ಉಂಟಾಗಿರುವಂಥದ್ದಾಗಿದೆ. In the beginning, ಪ್ರಾರಂಭದಲ್ಲಿ God made Adam. ನಾವು ನೋಡ್ತೇವೆ ಆದಿಯಲ್ಲಿ ದೇವರು ಮನುಷ್ಯನಾದ ಆದಾಮನನ್ನು ಆತನು ಉಂಟು ಮಾಡಿದ್ದಾನೆ. God made Adam and put him in garden.
garden. ನಾವು ನೋಡ್ತೇವೆ ದೇವರು ಆದಾಮನನ್ನು ಉಂಟು ಮಾಡಿ ಏದೆನ್ ತೋಟದಲ್ಲಿ ಆತನನ್ನು ಇರಿಸಿದ್ದಾನೆ. Why God took Adam and put him in garden? ಯಾಕೆ ದೇವರು ಆದಾಮನನ್ನು ಉಂಟು ಮಾಡಿ ತೋಟದಲ್ಲಿ ಇರಿಸಿದ? To work. ಕೆಲಸ ಮಾಡುವುದಕ್ಕಾಗಿ. To work by faith. ನಂಬಿಕೆ ಮೂಲಕ ಕೆಲಸ To ಮಾಡುವುದಕ್ಕಾಗಿ. live by faith. ನಂಬಿಕೆ ಮೂಲಕ ಜೀವಿಸುವುದಕ್ಕಾಗಿ. He's supposed to live by faith garden. ಆ ತೋಟದಲ್ಲಿ ಆತನು ನಂಬಿಕೆ ಮೂಲಕ ಜೀವಿಸುವುದಕ್ಕೋಸ್ಕರವೇ ದೇವರು ಆತನನ್ನು ತೋಟದಲ್ಲಿ ಇರಿಸಿದ್ದಾನೆ. What is living by faith? ನಂಬಿಕೆ ಮೂಲಕ ಜೀವಿಸುವಂತದ್ದಂದ್ರೆ ಏನು? Living by faith is living just like God. Great. ನಂಬಿಕೆ ಮೂಲಕ ಜೀವಿಸುವಂಥದ್ದಂದರೆ ದೇವರ ಹಾಗೆ ಜೀವಿಸುವಂಥದ್ದು ಎಂಬುದಾಗಿ ಅರ್ಥ ಬರುವಂಥದ್ದಾಗಿದೆ. How did God live? ದೇವರು ಹೇಗೆ ಜೀವಿಸ್ತಾನೆ? How God made heavens and earth. ದೇವರು ಹೇಗೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ? Before God tells let there be heavens and earth. ದೇವರು ಭೂಮಿ ಆಕಾಶಗಳು ಉಂಟಾಗಲಿ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚೆ there was emptiness, there was darkness, there was chaos. ಅಲ್ಲಿ ನಾವು ನೋಡ್ತೇವೆ ಅದು ಸೃಷ್ಟಿಯೆಲ್ಲ ಬರಿದಾಗಿ ಇತ್ತು, ಕ್ರಮವಿಲ್ಲದೆ ಇತ್ತು, ಹಾಳಾಗಿ ಇತ್ತು ಎಂಬುದಾಗಿ. And God went by speaking. ಆದರೆ ದೇವರು ಮಾತಾಡಲಿಕ್ಕೆ ಪ್ರಾರಂಭಿಸಿದ. Speaking what he wills, what he desires. ಆತನು ಏನು ಉಂಟು ಮಾಡಲಿಕ್ಕೆ ಮನಸ್ಸು ಮಾಡಿದನೋ ಆ ಸಂಗತಿಗಳನ್ನು ಆತನು ಮಾತಾಡಲಿಕ್ಕೆ ಪ್ರಾರಂಭಿಸಿದ. He created all things by what he desires, what he want. ಆತನಿಗೆ ಏನು ಬೇಕೋ ಏನನ್ನು ಬಯಸಿದನೋ ಆ ಎಲ್ಲ ಸಂಗತಿಗಳನ್ನು ತಾನು ಮಾತಿನ ಬಲದಿಂದ ಉಂಟು ಮಾಡುತ್ತಾ ಬಂದ. God found there is emptiness, there is chaos. ಆತನು ಸೃಷ್ಟಿಯನ್ನು ಮಾಡುವುದಕ್ಕಿಂತ ಮುಂಚೆ ಆ ಸೃಷ್ಟಿಯೆಲ್ಲ ಬರಿದಾಗಿ ಕ್ರಮವಿಲ್ಲದೆ ಇರುವಂಥದ್ದನ್ನು ಆತನು ನೋಡಿದ. God spoke by faith, let there be a light, and there was light. ಆ ಕ್ರಮವಿಲ್ಲದೆ ಬರಿದಾಗಿರುವಂಥ ಸೃಷ್ಟಿಯನ್ನು ನೋಡಿದಾಗ ಆತನು ಬೆಳಕಾಗಲಿ ಎಂಬುದಾಗಿ ಆತನು ನುಡಿದಂತೆ ಅಲ್ಲಿ ಬೆಳಕು ಆಯಿತು ಎಂಬುದಾಗಿ ನಾವು ನೋಡ್ತೇವೆ. God want vegetation. ದೇವರು ಅಲ್ಲಿ ಒಂದು ಗಿಡ ಮರಗಳನ್ನು ಆತನು ಉಂಟು ಮಾಡಲಿಕ್ಕೆ ಆತನು ಇಷ್ಟಪಟ್ಟ. And God said, let there be vegetation, and there was vegetation. ಆದ್ದರಿಂದ ಆತನು ವೆಜಿಟೇಷನ್ ಉಂಟಾಗಲಿ ಅಂದರೆ ಗಿಡ ಮರಗಳು ಉಂಟಾಗಲಿ ಎಂಬುದಾಗಿ ಆತನು ಮಾತನ್ನು ಅಪ್ಪಣೆ ಕೊಟ್ಟ. ಆ ಮಾತಿನಂತೆ ಗಿಡ ಮರಗಳು ಉಂಟಾದವೆಂಬುದಾಗಿ ನಾವು ನೋಡ್ತೇವೆ. God went on speaking his Amen. will, his desires, and it came to pass. ಆತನು ಏನನ್ನು ಚಿತ್ತೈಸಿದನೋ, ಏನನ್ನು ನಿರ್ಣಯಿಸಿಕೊಂಡನೋ, ಆಶೆ ಪಟ್ಟನೋ ಅವೆಲ್ಲ ಸಂಗತಿಗಳನ್ನು ಆತನು ಮಾತಾಡುತ್ತಾ ಹೋದ. ಆತನು ಮಾತಾಡಿದ ರೀತಿಯಲ್ಲೇ ಎಲ್ಲವೂ ಉಂಟಾದವೆಂಬುದಾಗಿ ನಾವು ನೋಡ್ತೇವೆ. Now after the creation, ಈಗ ಆ ಸೃಷ್ಟಿಯನ್ನು ಆತನು ಉಂಟು ಮಾಡಿದ ನಂತರ God said, let us make a man in his image and in his likeness. ನಂತರ ಆತನು ಹೀಗೆ ಹೇಳ್ತಾನೆ, ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ. Now God created man. ಆಗ ಆತನು ಮನುಷ್ಯನನ್ನು ಆತನು ಉಂಟು ಮಾಡಿದ. He wanted man to operate like him. ಆತನು ಮನುಷ್ಯನನ್ನು ಉಂಟು ಮಾಡಿದಾಗ ತನ್ನ ಹಾಗೆ ಕೆಲಸ ಮಾಡುವ ಹಾಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಆಮೆನ್. ಯಾವಾಗಾದರೆ whenever man meets with darkness, problems, difficulties, ಯಾವಾಗಾದರೆ ಮನುಷ್ಯನು ಕತ್ತಲನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು ಆತನು ಎದುರುಗೊಳ್ಳುವಂತ ಆತನಾಗಿರ್ತಾನೋ, he knows exactly what to do. He follows the God ಆಮೆನ್, principle.
ಆಗ ಅಂಥ ಪರಿಸ್ಥಿತಿಯನ್ನು ಮನುಷ್ಯನ ಎದುರುಗೊಳ್ಳುವಾಗ ತಾನು ಏನು ಮಾಡಬೇಕೋ ಎಂಬುದಾಗಿ ಅದರ ಅರ್ಥ ಏನಂದರೆ ದೇವರನ್ನು ಆತನಲ್ಲಿ ಅನುಸರಿಸಬೇಕೆಂಬುದಾಗಿ ಆತನು ತಿಳಿದಿರಬೇಕು. And if anything is against to God's will, ಯಾವುದಾದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂಥದ್ದಾಗಿರ್ತೈತೋ, man should open his mouth and speak the faith. ಆಗ ಮನುಷ್ಯನು ತನ್ನ ಬಾಯನ್ನು ತೆರೆದು ದೇವರ ಹಾಗೆ ನಂಬಿಕೆಯನ್ನು ಆತನು ಮಾತಾಡಬೇಕಾಗಿದೆ. Or man should open his mouth and speak the God's will. ದೇವರ ಚಿತ್ತವನ್ನು ಆತನು ತನ್ನ ಬಾಯನ್ನು ತೆರೆದು ಮನುಷ್ಯನು ಮಾತಾಡಬೇಕು. Began life in the garden. ಆತನು ಆ ತೋಟದಲ್ಲಿ ಜೀವಿಸಲಿಕ್ಕೆ ಆತನು ಪ್ರಾರಂಭಿಸಿದ. So wonderfully. ಅದ್ಭುತವಾಗಿ ತನ್ನ ಜೀವನವನ್ನು ಆ ತೋಟದಲ್ಲಿ ಆತನು ಪ್ರಾರಂಭಿಸಿದ. While he began his life in the garden, ಆತನು ತೋಟದಲ್ಲಿ ತನ್ನ ಜೀವಿತವನ್ನು ಆತನು ಪ್ರಾರಂಭಿಸುವಾಗ tempted by sin. ಅಲ್ಲಿ ಪಾಪದಿಂದ ಆತನು ಶೋಧನೆಗೆ ಒಳಗಾದ. Sin has came to him. ಪಾಪವು ಆತನನ್ನು ಜಯಿಸಿತು. He came under the dominion and authority of sin and Satan. ಆತನು ಈ ಪಾಪಕ್ಕೆ ಸೋತು ಹೋದದರಿಂದ ಸೈತಾನನ ಅಧಿಕಾರದ ಕೆಳಗೆ, ದೊರೆತನದ ಕೆಳಗೆ ಆತನು ಬಂದ. Devil convert this faith into fear. ಸೈತಾನನು ಆತನ ನಂಬಿಕೆಯನ್ನು ಭಯಕ್ಕೆ ವರ್ಗಾಯಿಸಿದ. Let us turn to ನಾವು ನಮ್ಮ ಸತ್ಯವೇದವನ್ನು Genesis ಆದಿಕಾಂಡ 3rd chapter 3ನೇ ಅಧ್ಯಾಯ 10th verse. 10ನೇ ವಚನವನ್ನು ಓದಿಕೊಳ್ಳೋಣ. And he said, I heard the sound of you in the garden, and I was afraid because I was naked and I hid myself. ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. The first fear word is mentioned in Genesis 3rd chapter 10th verse. ನಾವು ನೋಡ್ತೇವೆ ಭಯ ಅಥವಾ ಹೆದರಿಕೆ ಎಂಬುವಂಥ ಪದ ಮೊದಲನೇ ಸಾರಿ ಆದಿಕಾಂಡ 3ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ನೋಡ್ತೇವೆ. When fear takes over a person, ಯಾವಾಗಾದರೆ ಭಯ ಅನ್ನುವಂಥದ್ದು ಮನುಷ್ಯನನ್ನು ಆವರಿಸಿಕೊಳ್ತೇತೋ, when fear takes over a person, ಮನುಷ್ಯನನ್ನು ಭಯ ಆವರಿಸಿಕೊಳ್ಳುವಾಗ, when fear dominates a person, ಭಯ ಅನ್ನುವಂಥದ್ದು ಮನುಷ್ಯನನ್ನು ಮೇಲ್ಗೊಳ್ಳುವಾಗ no reasoning will help. ಯಾವ ಒಂದು ಸಂಗತಿ ಸಹ ಅವನಿಗೆ ಸಹಾಯ ಮಾಡುವುದಿಲ್ಲ. Fear is greater than your reasoning. ನಿಮ್ಮ ರೀಸನಿಂಗ್ಸ್ಗಿಂತ ಭಯವು ದೊಡ್ಡದಾಗಿ ಬೆಳೆಯುವಂಥದ್ದಾಗಿರ್ತದೆ. If fear can damage your life and your good health, ಭಯ ಅನ್ನುವಂಥದ್ದು ನಿಮ್ಮ ಜೀವಿತವನ್ನು ಆಳ್ವಿಕೆ ಮಾಡ್ತೈತೆ, ಅದನ್ನು ಬಾಧಿಸುವಂಥದ್ದಾಗಿರ್ತೈತೆ ಮತ್ತು ನಿಮ್ಮ ಆರೋಗ್ಯವನ್ನು ಸಹ ಬಾಧಿಸುವಂಥದ್ದಾಗಿರ್ತೈತೆ. now faith is more greater than fear. ಆದರೆ ಇಲ್ಲೊಂದು ನಾವು ಸಂಗತಿ ತಿಳ್ಕೊಳ್ಳಬೇಕಾದ ಸಂಗತಿ ಏನಂದರೆ, ನಂಬಿಕೆ ಅನ್ನುವಂಥದ್ದು ಈ ಭಯಕ್ಕಿಂತಲೂ ದೊಡ್ಡದಾಗಿದೆ. Even fear can damage your life. ಭಯವನ್ನುವಂಥದ್ದು ನಿಮ್ಮ ಜೀವಿತವನ್ನು ಆಳ್ವಿಕೆ ಮಾಡುತ್ತಿದ್ದಾಗ್ಯೂ Faith can bring that life back to you. ಆದರೆ ನಂಬಿಕೆ ಅನ್ನುವಂಥದ್ದು ತಿರುಗಿ ಶ್ರೇಷ್ಠ ಜೀವಿತವನ್ನು ನಿನಗೆ ಅನುಗ್ರಹ ಮಾಡುವಂಥದ್ದಾಗಿದೆ. Whatever faith losses to you, faith and fear. Whatever fear losses to you,
ಭಯ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಏನೇನನ್ನು ನಿನ್ನಿಂದ ಪಡಿಸಿರುತ್ತದೋ, faith can restore all things to you. ಆದರೆ ನಂಬಿಕೆ ಅನ್ನುವಂಥದ್ದು ಭಯದ ಮೂಲಕ ಕಳ್ಕೊಳ್ಳುವಂಥ ಪ್ರತಿ ಸಂಗತಿಯನ್ನು ತಿರುಗಿ ನಿನಗೆ ಕೊಡುವಂಥದ್ದಾಗಿರ್ತೈತೆ. Faith can bring the good health. ನಂಬಿಕೆ ನಿನಗೆ ಒಳ್ಳೆ ಆರೋಗ್ಯವನ್ನು ತಗೊಂಡು ಬರ್ತೈತೆ. Faith is a greater power than fear. ನಂಬಿಕೆ ಅನ್ನುವಂಥದ್ದು ಭಯಕ್ಕಿಂತಲೂ ಬಹಳ ಬಲವುಳ್ಳ ಶಕ್ತಿಯಾಗಿದೆ. Lot of people does not know faith, and lot of people know fear. ನಾವು ನೋಡ್ತೇವೆ ಅನೇಕ ಜನರಿಗೆ ನಂಬಿಕೆ ಏನಾಗಿದೆ ಎಂಬುದು ಗೊತ್ತಿಲ್ಲ, ಬಟ್ ಭಯವು ಏನು ಮಾಡ್ತೈತೆ ಎಂಬುದಾಗಿ ಅವರು ಬಲ್ಲವರಾಗಿದ್ದಾರೆ. Amen. ಆಮೇನ್. I am preaching to you to get out of the fear. ಆದರೆ ಈಗ ನಾನು ನಿಮಗೆ ಸಾರುತ್ತಿರುವಂಥ ಸಂದೇಶವೇನೆಂದರೆ ಅದು ನಿಮ್ಮನ್ನು ಭಯದಿಂದ ಹೊರಗಡೆ ಕರ್ಕೊಂಡು ಬರುವಂಥ ಸಂದೇಶವನ್ನು ಸಾರ್ತಿದ್ದೇನೆ. Fear is the faith in wrong direction. ನಾವು ನೋಡ್ತೇವೆ ಭಯ ಅನ್ನುವಂಥದ್ದು ಅದು ಸಹ ತಪ್ಪಾದ ರೀತಿಯ ಒಂದು ನಂಬಿಕೆ ಆಗಿದೆ. While sin came to this world, ಈ ಲೋಕದೊಳಗೆ ಪಾಪವು ಬರುವಾಗ fear also came with sin. ಆ ಪಾಪದೊಂದಿಗೆ ಭಯವನ್ನುವಂಥದ್ದು ಸಹ ಬಂದಿರುವಂಥದ್ದಾಗಿದೆ. When you keep faith in God, ಆದರೆ ಯಾವಾಗಾದರೆ ನೀನು ದೇವರಲ್ಲಿ ನಿನ್ನ ನಂಬಿಕೆಯನ್ನು ಇಡುವಂಥ ವ್ಯಕ್ತಿಯಾಗಿರ್ತೀಯೋ, that fear flees away from you. ಆಗ ಭಯವನ್ನುವಂಥದ್ದು ನಿನ್ನ ಜೀವಿತದಿಂದ ಹೊರಟು ಹೋಗುವಂಥದ್ದಾಗಿದೆ. Amen. ಆಮೇನ್. We'll learn about what is faith. ಈಗ ನಾವು ನಂಬಿಕೆ ಅಂದರೆ ಏನು ನಾವು ಕಲಿಯೋಣ. Faith is greater power than anything in this world. ಈ ಲೋಕದಲ್ಲಿರುವಂಥ ಯಾವುದೇ ಸಂಗತಿಗಿಂತ ನಂಬಿಕೆ ಅನ್ನುವಂಥದ್ದು ದೊಡ್ಡದಾಗಿದೆ. Second, ಎರಡನೇದಾಗಿ faith is a force. ನಂಬಿಕೆ ಅನ್ನುವಂಥದ್ದು ಒಂದು ಶಕ್ತಿಯಾಗಿದೆ. Faith created everything. ನಂಬಿಕೆ ಎಲ್ಲವನ್ನೂ ಉಂಟು ಮಾಡಿರುವಂಥದ್ದಾಗಿದೆ. And everything that is created by faith will obey faith. ನಂಬಿಕೆ ಮೂಲಕ ಉಂಟಾಗಿರುವಂಥ ಪ್ರತಿಯೊಂದು ಸಂಗತಿಗಳು ನಂಬಿಕೆಗೆ ಅಧೀನವಾಗುವಂಥವಾಗಿದೆ. For faith, sickness will obey. ನಂಬಿಕೆಗೆ ರೋಗ ಅನ್ನುವಂಥದ್ದು ಅಧೀನವಾಗ್ತೈತೆ. For faith, your weakness will obey. ನಂಬಿಕೆಗೆ ನಿಮ್ಮ ಬಲಹೀನತೆ ಸಹ ಒಳಗಾಗುವಂಥದ್ದಾಗಿದೆ, ಅಧೀನವಾಗುವಂಥದ್ದಾಗಿದೆ. For faith, devil also obey. ನಂಬಿಕೆಗೆ ದುರಾತ್ಮಗಳು ಸಹ ಅಧೀನವಾಗುವಂಥವಾಗಿದ್ದಾವೆ. And all things that you see is the result of faith. ನಾವು ಕಾಣುತ್ತಿರುವಂಥ ಪ್ರತಿಯೊಂದು ಸಂಗತಿಗಳು ನಂಬಿಕೆಯ ಒಂದು ಫಲವಾಗಿರುತ್ತವೆ. Faith is the power that even the world will obey to your faith. ನಾವು ನೋಡ್ತೇವೆ ನಂಬಿಕೆ ಎಂಥ ಶಕ್ತಿಯಾಗಿದೆ ಅಂದರೆ ಲೋಕವು ಸಹ ನಿನ್ನ ನಂಬಿಕೆಗೆ ಅಧೀನವಾಗುವಂಥದ್ದಾಗಿದೆ. Let us turn to Matthew. ನಾವೆಲ್ಲರೂ ಸತ್ಯವೇದವನ್ನು ಮತ್ತಾಯನ ಬರೆದಂಥ ಸುವಾರ್ತೆ 8, chapter 8, 8ನೇ ಅಧ್ಯಾಯ verse 23. 23ನೇ ವಚನವನ್ನು ನಾವು ಓದೋಣ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದನು. Amen. ಆಮೇನ್. When Jesus is in the world, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಜೀವಿಸುತ್ತಿರುವಂಥ ಸಮಯದಲ್ಲಿ
when you speak to the storm, ಆತನು ಈ ಗಾಳಿಗೆ ಸಮುದ್ರದ ಮೇಲೆ ಬೀಸುವ ಬಹಳವಾದ ಗಾಳಿಗೆ ಆತನು ಆಜ್ಞಾಪಿಸಿದಾಗ it will obey to Jesus. ಅದು ಆ ಪ್ರಕೃತಿ ಯೇಸು ಸ್ವಾಮಿಗೆ ವಿಧೇಯತೆ ತೋರಿದ್ದನ್ನು ನಾವು ನೋಡ್ತೇವೆ. Why storm obey to Jesus? ಇಲ್ಲಿ ಆ ತುಫಾನ ಬಿರುಗಾಳಿ ಯಾಕೆ ಯೇಸು ಕ್ರಿಸ್ತನಿಗೆ ವಿಧೇಯತೆ ತೋರಿತು? That everything was created by faith will obey faith. ನಾವು ನೋಡ್ತೇವೆ, ನಂಬಿಕೆ ಮೂಲಕ ಏನೆಲ್ಲ ಉಂಟು ಮಾಡಲ್ಪಟ್ಟಿದೆಯೋ ಆ ನಂಬಿಕೆಗೆ ಎಲ್ಲವೂ ವಿಧೇಯತೆ ತೋರುವಂತವಾಗಿದ್ದಾವೆ. When you understand the principle of taking the God's will from the God's word, ನಾವು ಯಾವಾಗಾದರೆ ದೇವರ ಚಿತ್ತವನ್ನು ದೇವರ ವಾಕ್ಯದಿಂದ ತೆಗೆದುಕೊಳ್ಳುವಂಥ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೋ, and principle of believing the God's will, ದೇವರ ಚಿತ್ತವನ್ನು ನಂಬುವಂಥ ಆ ಒಂದು ನಿಯಮ in your life, you speak the wellness of your family, wellness of your work of your hands. ದೇವರ ಚಿತ್ತವನ್ನು ನೆರವೇರಿಸುವಂಥ ದೇವರ ವಾಕ್ಯದ ನಿಯಮವನ್ನು ಯಾವಾಗಾದರೆ ನಾವು ಅರ್ಥ ಮಾಡಿಕೊಳ್ತೇವೋ, ನಮ್ಮ ಜೀವನದಲ್ಲಿ ಬೇಕಾದ ಕ್ಷೇಮವನ್ನು ಎಲ್ಲ ಮೇಲುಗಳನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. For example, ಉದಾಹರಣೆಗೆ, salvation is the will of God. ರಕ್ಷಣೆ ಅನ್ನುವಂಥದ್ದು ದೇವರ ಚಿತ್ತವಾಗಿದೆ. Healing is the will of God. ಸ್ವಸ್ಥತೆ, ಆರೋಗ್ಯ ಅನ್ನುವಂಥದ್ದು ದೇವರ ಚಿತ್ತವಾಗಿದೆ. Wellness and whole being is the will of God. ಕ್ಷೇಮವು, ಪೂರ್ಣ ಕ್ಷೇಮ, ಸಮಾಧಾನಗಳು ಇವು ಸಹ ದೇವರ ಚಿತ್ತವಾಗಿದೆ. Amen. Amen. Well-being is the will of God. ಪೂರ್ಣ ಕ್ಷೇಮ ಅನ್ನುವಂಥದ್ದು ದೇವರ ಚಿತ್ತವಾಗಿದೆ. When you meet with financial crisis, ಯಾವಾಗಾದರೆ ಆರ್ಥಿಕ ಸಂಕಷ್ಟವನ್ನು ನೀನು ಎದುರಿಸುವಂಥ ವೇಳೆಯಲ್ಲಿ you speak the word. God will supply every need according to his purpose and glory. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರತಿ ಕೊರತೆಯನ್ನು ನೀಗಿಸ್ತಾನೆಂಬುವಂಥ ದೇವರ ವಾಕ್ಯವನ್ನು ನೀನು ಮಾತಾಡಬೇಕು. When you meet with darkness, emptiness, chaos, ನಿನ್ನ ಜೀವನದಲ್ಲಿ ಯಾವಾಗಾದರೆ ಕತ್ತಲನ್ನು, ಬರಿದಾಗಿರುವಂಥದ್ದನ್ನು, ಕ್ರಮವಿಲ್ಲದ ಪರಿಸ್ಥಿತಿಯನ್ನು ನೀನು ಎದುರುಗೊಳ್ಳುವಾಗ you should follow the God's principle in your life, and how God speak the God's will. ಹೇಗೆ ಅಂಥ ಪರಿಸ್ಥಿತಿಯಲ್ಲಿ ದೇವರು ತನ್ನ ವಾಕ್ಯವನ್ನು ಮಾತಾಡಿ ಎಲ್ಲವನ್ನು ಸರಿಪಡಿಸಿದನೋ ಅದೇ ರೀತಿ ನಾವು ಸಹ ದೇವರನ್ನು ಅನುಸರಿಸುವವರಾಗಿ ಅಂಥ ಪರಿಸ್ಥಿತಿಯಲ್ಲಿ ದೇವರ ಚಿತ್ತವನ್ನು, ಬೆಳಕನ್ನು ನಾವು ನುಡಿಯುವಂಥವರಾಗಿರಬೇಕು. Today we are facing many problems in the world. ಈ ಲೋಕದಲ್ಲಿ ನಾವು ಈ ಸಮಯದಲ್ಲಿ ಅನೇಕವಾದ ಸಂಕಷ್ಟಗಳನ್ನು ಅಥವಾ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿರಬಹುದು. But speak the word. ಆದರೆ ಅಂಥ ಪರಿಸ್ಥಿತಿಯಲ್ಲಿರುವಂಥ ನೀನು ದೇವರ ಹಾಗೆ ದೇವರ ಮಾತನ್ನು ಮಾತಾಡಲಿಕ್ಕೆ ಪ್ರಾರಂಭಿಸು. Word can create your world. ದೇವರ ವಾಕ್ಯವು, ನಿನ್ನ ಬಾಯಿಂದ ಹೊರಡುವಂಥ ದೇವರ ವಾಕ್ಯವು ನಿನ್ನ ಪ್ರಪಂಚವನ್ನು ಉಂಟು ಮಾಡುವಂಥದ್ದಾಗಿದೆ. Udupi must obey your ಆಮೆನ್. faith. ಉಡುಪಿ, ನೀವು ವಾಸಿಸುವಂಥ ಯಾವುದೇ ಸ್ಥಳ, ಯಾವುದೇ ಪ್ರಾಂತ, ಯಾವುದೇ ಊರು, ಅದು ನಿನ್ನ ನಂಬಿಕೆಗೆ ಅಧೀನವಾಗುವಂಥದ್ದಾಗಿದೆ. Because all things were created by faith will obey faith. ದೇವರ ಮಾತಿನಿಂದ, ನಂಬಿಕೆಯಿಂದ ಯಾವುದ್ಯಾವುದು ಉಂಟಾಗಿದೆಯೋ ಅದು ನಂಬಿಕೆಗೆ ಒಳಗಾಗುವಂಥದ್ದಾಗಿದೆ. You must speak the God's will and God's purposes in your city. ನಿನ್ನ ಒಂದು ಪಟ್ಟಣದಲ್ಲಿ, ನಿನ್ನ ಒಂದು ಜೀವಿತದಲ್ಲಿ ದೇವರ ಚಿತ್ತವನ್ನು, ದೇವರ ಉದ್ದೇಶಗಳನ್ನು ನೀನು ಮಾತಾಡಬೇಕು. And it will come to pass. ಖಂಡಿತವಾಗಿ ನೀನು ಏನು ಮಾತಾಡ್ತೀಯೋ ಅದು ನೆರವೇರುವಂಥದ್ದಾಗಿದೆ. By the word of God, ದೇವರ ವಾಕ್ಯದಿಂದಲೇ created everything. ಎಲ್ಲ ಸಂಗತಿಗಳು ಉಂಟು ಮಾಡಲ್ಪಟ್ಟಿರುವಂಥವಾಗಿವೆ. Now word is
in your heart. ಈಗ ಆ ವಾಕ್ಯವು ನಿನ್ನ ಹೃದಯದಲ್ಲಿ ಇದೆ. Faith of God is in your heart. ದೇವರ ನಂಬಿಕೆ ಅನ್ನುವಂಥದ್ದು ನಿನ್ನ ಹೃದಯದಲ್ಲಿ ಇದೆ. Use it ಅದನ್ನು ನೀನು ಉಪಯೋಗಿಸು and create your own world and your own future. ನಿನ್ನ ಸ್ವಂತ ಭವಿಷ್ಯತ್ತನ್ನು ಸ್ವಂತ ಪ್ರಪಂಚವನ್ನು ನೀನು ನಿರ್ಮಿಸಿಕೋ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ಸಂದೇಶ. ನಮ್ಮ ಪ್ರತಿನಿತ್ಯ ಜೀವಿತಕ್ಕೆ ನಮ್ಗೆ ಅಗತ್ಯವಾದಂಥ ತಿಳುವಳಿಕೆಯನ್ನು ನಾವು ಈ ಸಮಯದಲ್ಲಿ ನಾವು ಕೇಳಿದವರಾಗಿದ್ದೇವೆ. ನಾವು ನೋಡ್ತೇವೆ ನಂಬಿಕೆಯ ಬಲ ಏನು ಎಂಬುದಾಗಿ. ನಂಬಿಕೆಯ ಬಲ ಎಷ್ಟು ದೊಡ್ಡದಂದರೆ ದೇವರು ನಂಬಿಕೆಯ ಮೂಲಕವೇ ದೇವರ ತನ್ನ ಮಾತಿನಿಂದಲೇ ಇಡೀ ಸೃಷ್ಟಿಯನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಮನುಷ್ಯರಾದ ನಮ್ಮನ್ನು ಸಹ ನಂಬಿಕೆಯ ಮೂಲಕವೇ ಜೀವಿಸುವುದಕ್ಕಾಗಿ ಆತನು ಸೃಷ್ಟಿ ಮಾಡಿದ್ದಾನೆ. ಇದೊಂದು ಅದ್ಭುತವಾದ ಸಂಗತಿ. ಫಸ್ಟ್ ಟೈಮ್ ನಾನು ಕೇಳ್ತಿದ್ದೇನೆ, ಮನುಷ್ಯನು ಹೇಗೆ ಜೀವಿಸಲಿಕ್ಕೆ ಉಂಟು ಮಾಡಲ್ಪಟ್ಟಿದ್ದಾನೆಂದರೆ ನಂಬಿಕೆಯ ಮೂಲಕ ಜೀವಿಸಲಿಕ್ಕೆ ಉಂಟು ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ. ಆದರೆ ನಂಬಿಕೆ ಮೂಲಕ ಜೀವಿಸುವಂಥದ್ದಂದರೆ ಏನಂದರೆ ದೇವರು ಹೇಗೆ ಜೀವಿಸ್ತಾನೋ, ದೇವರು ಹೇಗೆ ಸೃಷ್ಟಿಯನ್ನು ಮಾಡಿದ್ದಾನೋ ಅದೇ ರೀತಿ ನಾವು ಜೀವಿಸುವಂಥವರಾಗಿರಬೇಕು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಂಬಿಕೆ ಮುಂದೆ ನಿಲ್ಲುವಂಥದ್ದು ಒಂದೂ ಇಲ್ಲ, ನಂಬಿಕೆಗೆ ಒಳಗಾಗದೇ ಇರುವಂಥದ್ದು ಒಂದೂ ಇಲ್ಲ, ನಂಬಿಕೆಯನ್ನು ಫೇಲ್ ಮಾಡುವಂಥದ್ದು ಒಂದೂ ಇಲ್ಲ ಎಂಬುದಾಗಿ ನಾವು ಕೇಳ್ತಾ ಬಂದಿರುವಂಥವರಾಗಿದ್ದೇವೆ. ಆದ್ದರಿಂದ ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟ ನಾವುಗಳು ದೇವರ ಹಾಗೆ ನಂಬಿಕೆಯ ಮೂಲಕ ದೇವರ ಚಿತ್ತವನ್ನು, ದೇವರ ಮಾತನ್ನು ನಮ್ಮ ಜೀವನದಲ್ಲಿ ಎಲ್ಲ ವಿರೋಧವಾದ ಪರಿಸ್ಥಿತಿಗಳಲ್ಲಿ ನಾವು ಮಾತಾಡುವಂಥದ್ದಾದರೆ ಖಂಡಿತವಾಗಿ ನಾವು ಏನು ಮಾತಾಡ್ತೇವೋ ಅದು ನೆರವೇರುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಈ ರೀತಿ ನಾವು ಜೀವಿಸ್ತಾ ಲೋಕದಲ್ಲಿ ನಾವು ಆಶೀರ್ವಾದವಾಗಿ ಬ್ರತುಕರಾಗಿರೋಣ. ನಾವೀಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ಸಮಯದಲ್ಲಿ ನಂಬಿಕೆಯ ಬಲ ಎಂಬುದಾಗಿ ಕರ್ತನೆ ನಾವು ಕೇಳ್ತಾ ಬಂದೆವು. ನಂಬಿಕೆ ಮೂಲಕ ಜೀವಿಸುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ, ನಿನ್ನ ಹಾಗೆ ಕಾರ್ಯ ಮಾಡುವುದಕ್ಕಾಗಿ ನಾವು ನಿನ್ನ ಸ್ವರೂಪದಲ್ಲಿ, ನಿನ್ನ ಮಹಿಮೆಯಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಕೇಳಿರುವಂಥ, ಸಾರಲ್ಪಟ್ಟಂಥ ಈ ವಾಕ್ಯ ಕೇಳಿರುವಂಥ ನಮ್ಮೆಲ್ಲರ ಹೃದಯದಲ್ಲಿ, ಎಲ್ಲ ನಮ್ಮ ವೀಕ್ಷಕರ ಹೃದಯಗಳಲ್ಲಿ ಸ್ಥಾಪಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮ ದೇವರೇ, ಈ ನಂಬಿಕೆಯ ವಾಕ್ಯ ಸ್ವಾಮಿ ನಮ್ಮ ಹೃದಯದಲ್ಲಿ ಸ್ಥಾಪಿಸಲ್ಪಡಲಿ. ಕರ್ತನೆ ದಾಸನ ಮೂಲಕ ಹೇಳಿದೆ, ಈ ನಂಬಿಕೆಯು ನಿನ್ನ ಹೃದಯದಲ್ಲಿ ಇದೆ, ಈ ದೇವರ ವಾಕ್ಯವು ನಿನ್ನ ಹೃದಯದಲ್ಲಿ ಇದೆ ಎಂಬುದಾಗಿ. ಹೌದು ಕರ್ತನೆ, ನಮ್ಮ ಹೃದಯಗಳಲ್ಲಿ, ನಮ್ಮ ಅಂತರಂಗದಲ್ಲಿ ನಿನ್ನ ವಾಕ್ಯವಿದೆ, ನಿನ್ನ ನಂಬಿಕೆ ಇದೆ ಕರ್ತನೆ. ಅದನ್ನು ಉಪಯೋಗಿಸಿ ಈ ಲೋಕದಲ್ಲಿ ನಾವು ಸುಂದರವಾಗಿ ಜೀವಿಸುವುದಕ್ಕಾಗಿ ಕರ್ತನೆ ನಡೆಸಲ್ಪಡುವಂತೆ ನಿನ್ನ ಕೈಗೆ ನಮ್ಮನ್ನೆಲ್ಲ ನಾನು ಒಪ್ಪಿಸಿಕೊಡ್ತೇನೆ ಕರ್ತನೆ. ಈ ವಾಕ್ಯವು ಅನೇಕ ಕಡೆ ಸಾರಲ್ಪಡಲಿ, ಅನೇಕರು ಇದನ್ನು ಕೇಳುವಂತೆ ಅನುಗ್ರಹವಾಗಲಿ ಕರ್ತನೆ. ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ, ನಿನ್ನನ್ನು ಮಹಿಮೆ ಪಡಿಸ್ತಾ, ನಿನ್ನನ್ನು ನಂಬುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.